ಎಲ್ಲಿದ್ದಾಳವ? ಎಲ್ಲ ನಿನ್ನ ಮಗಳು ಕುಲಪುತ್ರಿ ಅದಕ್ಕಂಗಂದಿ ನನ್ನ ಮಗಳು ನೀನು? ಯಾಕಂಗಂದಿಯ ನೀನು? ಯಾಕೆ ಸುಮ್ಮನಾಗಿ ಕಂಪ್ಲೇಂಟ್ ಕೊಡ್ದಾನೆ ಅಂತ ಹೆಂಗೆ ಮಾತಾಡ್ತಾ ಇದೀಯ ನೀನು? ಅಲ್ಲ ಕಣಮ್ಮ, ನೀನು ಚೆನ್ನಾಗಿ ಮಾತಾಡ್ತೀಯ ಕಣಮ್ಮ ನೀನು. ಪರವಾಗಿಲ್ಲ, ನೀನು ಸುಮಾರಾಗೆ ಮಾತಾಡೋದು ಕಲ್ತಿದ್ದಿ ನೀನು. ಯಾಕಮ್ಮ ಹಂಗಂದಿಯ ನೀನು ನನ್ನ ಮಗಳನ್ನ? ಯಾಕಂಗಂದಿಯೇ? ಅಲ್ಲ ಕಣ್ರಮ್ಮ, ಎಷ್ಟು ದಿವಸದಿಂದ ಕಾಯ್ತಾ ಕೂತಿರ ಮನೆ ಹಾಳು ಮಾಡಬೇಕು ಅಂದ್ಬಿಟ್ಟು. ಅಲ್ಲ ನಿನಗಾರ ಬುದ್ಧಿ ಇಲ್ವಾ? ನಿಮ್ಮ ಅಮ್ಮಗನ್ಗಾರ ಬುದ್ಧಿ ಇತ್ತಿಲ್ಲ, ನಿನಗಿತ್ತಿಲ್ವಮ್ಮ? ಯಾಕಮ್ಮ ಮದುವೆ ಮಾಡ್ಕೊಂಡು ಕರ್ಕೊಂಡೋಗ್ಬಿಟ್ಟು ನೀನು? ಬಾಳ್ಸಕ್ಕಾಗದ್ಮೇಲೆ ಬಾಳ್ಸಕ್ಕೆ ತಾಕತ್ತಿಲ್ಲದ್ಮೇಲೆ ಯಾಕೆ ಕರ್ಕೊಂಡೋದೆ ನೀನು? ಯಾಕಂಗಂದಿಯ ನೀನು? ಬಾಳ್ಸಕ್ಕೆ ತಾಕತ್ತಿರೋದಕ್ಕೆ ಕಣವೆ, ತಾಕತ್ತಿರೋದಕ್ಕೆ ನಾನುವೇ ಕರ್ಕೊಂಡೋಗಿದ್ದು. ಕರ್ಕೊಂಡೋಗಿ ಏನು ಕಮ್ಮಿ ಆಗಿದ್ದದು? ಏರ್ಲೆ ಕಮ್ಮಿ ಆಗಿದ್ದದು? ಅಲ್ಲ ನನ್ನೊಂದು ರೂಮು ನಿನ್ನ ಮನೆ ಆಯಿತಾ? 30 ರೂಮ್ ಅವೆ, 4-5 ಬಾತ್ರೂಮ್ಗಳವೆ, 3-4 ಅಡುಗೆ ಮನೆ ಅವೆ. ಇನ್ನೇನೇ ಬೇಕು? ಏನು ಅಲೆ ಕೊಲೆ ಆಗಿದ್ದು ನಿನ್ನ ಮಗಳಿಗೆ? ಏನು ಕಷ್ಟ ಆಗಿತ್ತು? ಉಣ್ಕೊ ತಿನ್ಕೊಂಡು ಬೇಕಾದಂಗೆ ಏನು ಕಮ್ಮಿ ಆಗಿತ್ತು? ಡೈಲಿ ಯೂಸ್ ಮಾಡೋಕ್ಕೆ 1.5 kg ಚಿನ್ನ ತಗೊಟ್ಟಿನಿ. ಮನೆ ತಗೊಳಕ್ಕೆ ಯಾವಾಗ ಒಂದು ಸೀರೆ ಉಟ್ಕೊಳಕ್ಕಿಲ್ಲ. ನೈಟಿನೇ 30,000 ರೂಪಾಯಿ ಕೊಟ್ಟು ಒಂದು ನೈಟಿ ತಗೊಟ್ಟಿನಿ. ಏನು ಕಮ್ಮಿ ಆಗಿರೋದು ನಿನ್ನ ಮಗಳಿಗೆ? ಏನು ಹರಿಯಾಗಿರೋದು? ಡೈಲಿ ಯೂಸ್ ಬೇರೆ, ಹೋಗ ಬರೋತಕ್ಕೆ ಬೇರೆ ಒಡವೆ ತಗೊಟ್ಟಿವ್ನಿ. ಎಲ್ಲ ಸೇರಿ 5 kg ಒಡವೆ ಕೊಟ್ಟಿದ್ದೆ ಅವ್ರ ಕೈಲಿ. ಹಾಕೊಂಡು ಚೆನ್ನಾಗಿ ಸೋಕಿ ಮಾಡ್ಕೊಂಡಿರಲಿ. ಕಾಳಿ ಮೊಮ್ಮಗನ ಇರ್ತಿ ಅಂದಮೇಲೆ ಹೆಂಗಿರ್ಬೇಕು ಅಂದ್ಕೊಂಡು ನಾನು ಅಷ್ಟು ಆಸೆಯಿಂದವ ಕರ್ಕೊಂಡೋಗಿ ಇಸ್ಕೊಂಡಲ್ಲ. ನಿನ್ನ ಮಗಳು ಉಳಿಸ್ಕೊಂಡ್ಲ ಹೋಗ್ತೀಯ? ಕದ್ದು ಬಂದೋಳಲ್ಲ ಕಳ್ಳಿ ಹೆಂಗೆ? ಒಂದು ಮಗಳನ್ನ ಹೋಗಿ ಗಂಡ ಮನೆ ಬಾಳ್ಟ ಮಾಡು ಅಂತ ಹೇಳ್ದಾನೆ ಬಿಟ್ಟು ಇರ್ಸ್ಕೊಂಡು ಕೂತಿದ್ಯಲ್ಲ, ಬುದ್ಧಿಲ್ವ ನಿನಗೆ? ಅಯ್ಯೋ ಹೇಳ್ತಾರೆ. ಅದೇ ನಿನ್ನ ಮಗನಿಗೆ ದೈ ಇಟ್ಕೊಂಡಿದ್ದದ? ನಿಮ್ಮ ಮಗನಿಗೆ ಒಂದು ಹೊತ್ತಿಗೆ 10 ಸೇರಕ್ಕಿ ಅನ್ನ 15 ಸೇರಕ್ಕಿ ಅನ್ನ ಉಂಡದಂತಲ್ಲ, ಬಾರ್ ಬಂದಿದ್ದದ? ಯಾಕೆ ನಿನ್ನ ಮನೆಯಿಂದ ಹೊತ್ಕೊ ಬಂದಿಲ್ಲ? 15 ಸೇರಕ್ಕಿನಾರೆ ಉಂಡ್ಲಿ, ಒಂದು ಮೂಟೆ ಅಕ್ಕಿನಾರೆ ಉಂಡ್ಲಿ, ಒಂದು ಹೊತ್ಕೊ ಬಂದಿಲ್ಲ ಹೇಳಿ. ನಿನ್ನ ಮನೆಯಿಂದ ಏನು ಕೊಟ್ಟು ಕಳಿಸಿದ ಭತ್ತ ಬೆಳ್ದಿ? ನನ್ನ ಮಗ ಎಷ್ಟಾರು ಉಂಡ್ಲಿ ಅದನ್ನೇನು ಹೇಳಿಯ ನೀನು? ಗಂಡನಿಗೆ ಅಡುಗೆ ಮಾಡಿಕೋದು ಒಂದು ಕಷ್ಟವಾ? ಹಿಂಗಾಗಿ ನಾವು ಬಾಳ್ಟ ಮಾಡೋಕ್ಕಾಯ್ತಿತ್ತ? ನಿನ್ನ ಗಂಡ 30 ಮುದ್ದೆ ಇಟ್ಟು ಒಂದು 10 kg ಅಕ್ಕಿ ಅನ್ನ ಉಂಟಿದ್ದ, ಒಂದು ಹೊತ್ತಿಗೆ ಇಟ್ಕೊಂಡಿದ್ದೆ ನಿಮ್ಮ ಮೊಮ್ಮಗನಿಗೆ. ಅದು ಏನಂಗೆ ತಿನ್ನೋದಂಗೆ? ಏನು ಬಾಟ್ರ್ ಕೆಲಸ ಸೇರ್ಕೊಂಡಿದ್ದಾಳೆ ನನ್ನ ಮಗಳು ನಿನ್ನ ಮನೆಗೆ? ಆ ಪಾಟಿ ಅದೇ ಅಂತೀಯಲ್ಲ, ಬಾಟ್ರ್ ಕರ್ಸ್ಕೊಂಡು ಇಸ್ಕೊಂಬಂದಿನ? ಬಾಟ್ರ್ ನಾರೇ ಕರ್ಕೊಬರೋದ? ಏನಾರು ಕರ್ಕೊಬರೋದ? ನನಗೆ ಆಯ್ಕಿಲ್ಲ. ನನಗೆ ಕಣಜ್ಜಿ, ನನಗೆ ಯಾರು ಹೇಳಜ್ಜಿ ಅಲ್ಲಿ ನಾನು ಯಾರು ಬಾಟ್ರ್ ಹೋಯ್ಸಂದು ನಾನು ಬಾಟ್ರ್ ಕೆಲಸ ಮಾಡ್ಕೊಂಡು ಹೋಗೋರು. ಇವಳು ಕದ್ದು ಬರಬೇಕು ಅನ್ನೋದು ಏನಿದ್ದು? ಹಿಂಗೆ ಕದ್ದು ಬಂದ್ಬಿಟ್ರೆ ಸರಿ ಬಂದದ? ಯಾರೇನಕ್ಕಿಲ್ಲ, ಯಾರೇನಕ್ಕಿಲ್ಲ. ಜನಗಳು ಅಕ್ಕಪಕ್ಕದಲ್ಲಿ ಮೊದಲು ನಮ್ಮ ಕಂಡ್ರೆ ಬದುಕ್ತಾರೆ, ಬಾಳ್ತಾರೆ, ಅಚ್ಚುಕಟ್ಟಾಗಿ ಬಂಗ್ಲೆ ಗಿಂಗ್ಲೆ ಮಡಿಕೊಂಡವ್ರಲ್ಲ ಅಂದ್ಬಿಟ್ಟು ಇಡೀ 10 ಊರಿಗೂ ಶ್ರೀಮಂತೆ ನಾನು. ನನ್ನ ಮನೆಗೆ ಬಂದು ಸೇರ್ಕೋಬೇಕು ಅಂದ್ರೆ ಎಷ್ಟು ಅದೃಷ್ಟ ಮಾಡಿರ್ಬೇಕು ಇವಳು? ಎಂತ ಅದೃಷ್ಟ ಮಾಡಿರ್ಬೇಕಲೇ? ಎಷ್ಟು ಜನ ಏನು ಕೊಡ್ತೀವಿ ಅಂತ ಕೀವಲ್ಲಿ ನಿಂತ್ಕೊಂಡ್ರು. ಅಯ್ಯೋ ಬಿಡು, ಗೊತ್ತಿರೋಳಲ್ವ ನಮ್ಮ ಪದ್ಮನ ಮಗಳಲ್ವ ಅಂತ ನಾನು ಮದುವೆ ಮಾಡ್ಕೊಂಡಿದ್ದೆ. ಇವತ್ತು ಯಾವ ಥರ ಆಯಿತು? ನನ್ನ ಮನೆ ಹಾಳಾಯ್ತಾ ಕೂತದಲ್ಲ. ಅಲ್ಲ ಗಂಡ ಮನೆ ಜಗಳಾಡ್ಕೊ ಬಂದಲ್ಲ, ಹೇಳ್ಬೇಕು ತಾನೆ ನೀನು ಹೋಗಿ ನಿನ್ನ ಗಂಡ ಮನೆ ಬಾಳ್ಟ ಮಾಡೋಗು ಅಂತ. ನಾನೇನು ಹೇಳೋದು? ಹೇಳಿ ಸಾಕಾಯ್ತು ನನಗೆ ಬರೋಕಿಲ್ಲ ಅಂತ ಅವಳು. ನಿಮ್ಮ ಮನೆಗೆ ಬರೋಕಿಲ್ಲ, ನನಗೆ ಬಾಳಕ್ಕೆ ಇಷ್ಟ ಇಲ್ಲ ಕಣಮ್ಮ, ನಾನು ಹೋಯ್ಕಿಲ್ಲ ಅಂತವಳೆ. ಯಾಕಂಗಂದಳು? ಅವತ್ತು ಚೆನ್ನಾಗಿತ್ತ ರಿಜಿಸ್ಟರ್ ಮಾಡ್ಸೀನಿ. ನಾನು ಕರೆಕ್ಟಾಗಿ ನಮಗೆ ಒದಗಿಸ್ಕೊಡ್ಬೇಕು, ಗಂಡನ ಅಡುಗೆ ಮಾಡಿಕ್ಬೇಡಿ ಅಂತ ಹೇಳೋದು ಯಾವ ಕೋರ್ಟ್ ಹೇಳೋದು? ಅದೇನು ಹೇಳೋದು ಅಂತ ಹೇಳೋದು ನಾನು ನೋಡ್ತೀನಿ. ನನಗೇನು ಗೊತ್ತಿಲ್ಲ ಹೆಂಗೆ ಹೇಳ್ಬೇಕು ಅಂತ. ನನಗೂ ಚೆನ್ನಾಗಿ ಗೊತ್ತು, ಕಾರಣ ನಾನು ಕಂಡೀನಿ. ಅದೇನಾದ್ರು ಆಗಲಿ ಅಲ್ಲ. ನನ್ನ ಅಮ್ಮಗನಿಗೆ ಅಯ್ಯೋ ಏನೋ ಬಿಡು ಪ್ರೀತಿಸಿನಿ ಅಂತ ಅನ್ನಲ್ಲ. ಅಯ್ಯೋ ಲುಬಿಯೋದಾಗ ಮಾಡ್ಕೊಳ್ಳಮ್ಮ ಅನ್ಕೊಂಡು ನಾನು ಮದುವೆ ಮಾಡ್ಕೊಂಡು ಅಷ್ಟು ಚಂದಾಗಿ ಬೇಕಾದಂಗೆ ಬಟ್ಟೆ ಬರೆ ತಗೊಂಡು ಬೇಕಾದಂಗೆ ಒಡವೆ ವಸ್ತ್ರ ತಗೊಟ್ಟು ಅಷ್ಟು ಚಂದಾಗಿ ನಾನು ರಿಸೆಪ್ಷನ್ನು ಮಾಡಿದೆ. ಆ ಪಾರ್ಟಿ ಜೋರಾಗಿ ಅವೆಲ್ಲನೂ ಮಾಡಿದ್ರು. ಇವಳು ಅಚ್ಚುಕಟ್ಟಾಗಿ ಗಂಡನ ಕೊಟ್ಟು ಬಾಳಕಿಲ್ಲ ಅಂದ್ರೆ ನಾವೇನು ಮಾಡವ? ನಾವೆಲ್ಲೇ ಮಾಡವ? ಹಿಂಗೆ ಬುದ್ಧಿ ಕಲ್ಸಿರೋದು ನಿನ್ನ ಮಗಳಿಗೆ? ಕಳ್ಸ್ಕೊಡು. ಏನು ತಮಾಷೆ ಅನ್ಕೊಬಿಟ್ಟಿರ್ಬೇಕು. ಮದುವೆ ಬಂದು ಏನು ಒಂಚೂರು ಅಡುಗೆ ಮಾಡ್ಕೊಂಡಿರೋಕೆ ಆಯ್ಕಿಲ್ವ ಅವಳಿಗೆ? ಮಾತ್ರ ಸಿಕ್ಕಿಲ್ಲ. ಬಟ್ರಿಗೆ ಹೇಳ್ತೀನಿ, ಮರುವಾದಿದಾಗ ಕಳ್ಸ್ಕೊಡು. ಇಲ್ದವ್ರು ಮಾತ್ರ ನಾನು ನ್ಯಾಯದವ್ರು ಕರ್ಕೊಬಂದ್ಬಿಟ್ಟು ಮರುವಾದಿ ಕಳ್ದ್ಬಿಡ್ತೀನಿ. ಬಂದರೆ ಕರ್ಕೊಂಡೋಗಮ್ಮ, ನಿನ್ನ ಬರ್ಬೇಕು ಕರ್ಕೊಂಡೋಗ್ಬೇಡ ಅಂತ ಹೇಳೋದ್ನ. ನಿನ್ನಿಂದ ಮನೆ ಹಾಳಾಕೂತದೆ, ತಿರ್ಗಾ ಮಾತಾಡ್ತೀಯಲ್ಲಮ್ಮ ನೀನು. ಅಲ್ಲಕಲೆ ಜಗಳಾಡ್ಕೊ ಬಂದು ಮಗಳನ್ನ ಹೋಗು ನಿನ್ನ ಗಂಡ ಮನೆ ಬಾಳಗು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಬಿಟ್ಟು ಏನು ತಿರ್ಗಾ ಮಾತಾಡಿಲ್ಲ ನೀನು? ಏನಂಗೆ ವಾದ ಮಾಡಿಯ ನೀನು? ನೀನು ಸರಿಯಾ ವಾದ ಮಾಡೋಳು ನೀನು? ಪರವಾಗಿಲ್ಲ, ಚೆನ್ನಾಗಿ ವಾದ ಮಾಡ್ತೀಯ. ವಾದ ಮಾಡ್ತಾಳೆ, ವಾದವ ಎಷ್ಟು ಮಟ್ಟಿಗೆ ವಾದ ಮಾಡ್ತಾಳೆ ನೋಡು. ಮೊದಲು ನ್ಯಾಯವಾಗಿ ನಿನ್ನ ಮಗಳನ್ನ ಗಂಡ ಮನೆ ಬಾಳ ಕೇಳು, ಆಮೇಲಿಂದ ವಾದ ಮಾಡ್ಬೇಕು ಅನ್ಕೊಟ್ಟೆ. ಅಮ್ಮ ಇದೊಳೆ ಸರಿ ಆಯ್ತಲ್ಲ, ನಿಂದೊಳೆ ತೀಟ ಜಗಳ ಆಯ್ತಲ್ಲಮ್ಮ ನಿಂದು. ಏನಮ್ಮ? ಏನೇನು ಅಂದಿಯೇ? ಕಳ್ಸಕ್ಕಿಲ್ಲ ಅಷ್ಟು ಹೇಳು. ಅದೇನು ಮಾಡಬೇಕು ಮುಂದಕ್ಕೆ ನಾನು ಮಾಡ್ತೀನಿ, ನನಗೆ ಗೊತ್ತು ಮಾಡೋಕ್ಕೆ. ಕರ್ಸು ನಿನ್ನ ಗಂಡನ. ನನ್ನ ಗಂಡನಿಗೆ ಜಗಳಾಡ್ಕೊ ಬಂದವಳೆ ಅಂತ ಗೊತ್ತಿಲ್ಲ. ಸುಮ್ಮನೆ ಗೊತ್ತಾದ್ರೆ ರಗಳೆ ಮಾಡ್ತಾನೆ. ಸುಮ್ಮನೆ ಹೋಗಮ್ಮ ನೀನು, ಹೋಗಮ್ಮ ಸುಮ್ಮನೆ ಬಾಯಿ ಮುಚ್ಕೊಂಡು ನೀನು. ನಕ್ತಿ ಸೀರಕ್ಕೆ ಬಂದವಳೆ ಅನ್ಕೊಂಡು ಹೇಳಿವ್ನಿ. ನಡಿ, ಇನ್ನೊಂದು ತಿಂಗಳು ಇರಲಿ, ಆಮೇಲೆ ಬೇಕಾದ್ರೆ ಕಳ್ಸ್ಕೊಟ್ಟನು. ನಾನೇ ಹೋಗೋಣ, ನೀನು ಹೇಳ್ದ ನಾನು ಕೇಳಕ್ಕಲ್ಲ. ನನ್ನ ಮನೆಗೆ ಬಾಟ ಮಾಡಕ್ಕೆ ಬಿಟ್ಟು ಕರ್ಕೊಂಡು ಹೋಗಿರೋದು. ನನ್ನ ಮಗ ಅಳ್ತಾ ಕೂತದೆ, ಎರ್ತಿಲ್ವಲ್ಲ ಅಂತವ. ಎಷ್ಟು ಅಳ್ತಾ ಕೂತವನೇ ಗೊತ್ತವ? ಹೆಂಗೆ ಅಳ್ತಾವನಿ ಅಂತವ? ನಾನು ಎರ್ತಿಬೇಕು ಅಂತ ಊಟ ಬಿಟ್ಕೊಂಡು ಕೂತದೆ ವೈದ ಹತ್ಕೊಂಡು. ನನಗೆ ಎಷ್ಟು ಹೊಟ್ಟೆ ಉರಿಕಿಲ್ಲ? ಅದಕ್ಕೆ 10 ಸೇರಕ್ಕಿ ಅನ್ನ ಉಂಟಿದ್ದು, ಈಗ 9 ಸೇರಕ್ಕಿ ಅನ್ನ ಉಂಟ ಕುಂತವನೆ. ನನಗೆ ಎಷ್ಟು ಹೊಟ್ಟೆ ಉರಿಕಿಲ್ಲ? ಒಂದು ಸೇರಕ್ಕಿಯ ದಿಢೀರ್ನೇ ಬಿಟ್ಟುಟಾನೆ. ಅದೇ ಇಟ್ಕೊಂಡಿದ್ದಮ್ಮ ನಿನ್ನ ಮಗನಿಗೆ. ಅದು ಏನಂಗೆ ತಿನ್ನೋದು? 10 ಸೇರಕ್ಕಿ ಅನ್ನವ ಕಾರ್ಯಕ್ಕೂ ಮಾಡಕ್ಕಿಲ್ಲಪ್ಪ ನಾವು. ಅದೇನಂಗೆ ಯಾರು ಉಂಡರು ಈ ಕಾಲದಲ್ಲಿ? ಅದೇನು ಬಂದಿದ್ದದ ನಿನ್ನ ಮಗನಿಗೆ? ಅದೇ ಹಾಸ್ಪಿಟ್ಲ್ ತೋರ್ಬಿಟ್ಟು ಅದೇನು ಸರಿ ಮಾಡಮ್ಮ? ಯಾರು ಮಾಡಿಕೋರು ಅಷ್ಟು ಮಟ್ಟಕ್ಕೆ? ಅದೇ ಅಡುಗೆ ಮಾಡೋರು ಎಣ ಬಿಡಬೇಕಾಯ್ತದೆ. ಯಾಕೆ ಆಗ ನಾನು ಮಾಡಿಕ್ತಿಲ್ವ? 15 ಸೇರಕ್ಕಿ ಅನ್ನ ಕೂತಿರೋ ಜಾಗದಲ್ಲಿ ಉಳ್ಕೊತಿದೆ. ಈಗ ಎಲ್ಲ ಕಣ್ಣಾಗಿ 10 ಸೇರು ಬಂದು ನಿನ್ಸದೆ. ಅಲ್ಲ ಗಂಡಿರು ಹೊಚ್ಕಟ್ಟಾಗಿ ಉಂಡ್ರು ಸಾಕಲ್ಲಪ್ಪ ಅಂತ ಪುಣ್ಯ ಕಿತ್ತಿರು. ಎಷ್ಟು ದೇವ್ರಿಗೆ ಕೈ ಮುಗ್ದವರು ಹೊಚ್ಕಟ್ಟಾಗಿ ಉಣ್ಕೊ ತಿನ್ಕೊ ಚೆನ್ನಾಗಿರ್ಲಿ ಅಂತವ. ಇವಳು ಯಾವ ಅರ್ತಿ ಇವಳು? ಲೇ ಏನಜ್ಜಿ ಏನಂತ ಇದ್ದೀ? ಯಾಕೆ ಹೆಂಗೆ ಆಡ್ತಾ ಇದ್ದೀವಿ? ನಡ್ಲೆ ಮನೆಗೆ ಅವ್ನು ನೋಡ್ರಿ ಹೊತ್ಕೊ ಕೂತವನೆ. ಎರ್ತಿಬೇಕು ಅಂದ್ಕೊಂಡು ನೀನು ನೋಡ್ರಿ ಹಿಂಗೆ ಆಡ್ತಾ ಕೂತಿದ್ದಲ್ಲ. ಸರಿ ನೀನು ಬುದ್ಧಿ ಕಲ್ತಿರೋದು. ನಡಿ, ಆನೆಕಮ್ಮ ಬರೋನೆ ಬರೀಕಿರೋ ನಾನು. ಆನೆಕ್ ಬರೋನೆ ಅವತ್ತು ಚೆನ್ನಾಗಿತ್ತ? ಅವತ್ತು ಬಂದಿದ್ದಲ್ಲ ನನ್ನ ಮಗನಿನ ಗುಟ್ಟೆ. ನನ್ನ ಮಗನಿನ ಗುಟ್ಟು ಬಂದ್ಬಿಟ್ಟು ನನ್ನ ಮಗನ ಭಾಳ ಹಾಳು ಮಾಡ್ದಲ್ಲ. ಅವತ್ತು ಚೆನ್ನಾಗಿತ್ತು ನಿನಗೆ? ಅವತ್ತು ಚೆನ್ನಾಗಿತ್ತ ಹೇಳು? ನಾಚಿಕೆ ಮಾನ ಮರ್ಬೋದಿಲ್ದೋಳೆ.
ತಿರ್ಗಾ ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾಳೆ ಅಂದ್ಬಿಟ್ಟು ಬರೋಕಿಲ್ವಂತೆ ಬರೋಕಿಲ್ಲ ಎಷ್ಟು ಮಟ್ಟಿಗೆ ಹೇಳ್ತಾಳೆ ನೋಡು ಬರೋಕಿಲ್ಲ ನೀನು ಬರ್ದವ್ರೆ ಸುಮ್ಮನೆ ಬಿಟ್ಬಿಡ್ತೀನಿ ನೀನು ಆಡ್ದಂಗಿರೋ ಆಡ್ಕೊಂಡಿರೋ ಅಂದ್ಬಿಟ್ಟು ಅಲ್ಲ ಎಷ್ಟು ಮಟ್ಟಿಗೆ ಆಡ್ತಾಳೆ ನೋಡಿ ಎಷ್ಟು ಮಟ್ಟಿಗೆ ಆಡ್ತಾಳೆ ಮರುವಾದಿಂದ ಬರೋಗು ಹೋಗದೆ ನಾನು ಬರೋಕಿಲ್ಲ ಅಂತ ಹೇಳ್ತಾ ಇಲ್ವಾ ಹಾಕ್ತೀನಿ ಲೋಪರ್ ಮುಂಡೆ ನಿನ್ನ ಅವತ್ತು ಚೆನ್ನಾಗಿತ್ತ ಹೇಳು ಅವತ್ತು ಚೆನ್ನಾಗಿತ್ತ ನಿನಗೆ ಲೋಪರ್ ಮುಂಡೆ ನಿನ್ನ ಇವತ್ತಿಂಗಾಡ ನೀನು ಅವತ್ತಿನ ಬುದ್ಧಿಯಲ್ಲಿ ಹೋಗಿದ್ದು ಲದಿ ತಿನ್ನಕ್ಕೆ ಹೋಗಿತ್ತ ನಿನಗೆ ಲದಿ ತಿನ್ನಕ್ಕೆ ಹೋಗಿತ್ತ ಹೇಳು ಅವತ್ತು ಜ್ಞಾನ ಇತ್ತಿಲ್ವ ನಿನಗೆ ಲೋಪರ್ ಮುಂಡೆ ನಿನ್ನ ಜ್ಞಾನ ಇದ್ದಿದ್ದಕ್ಕೆ ಹೇಳ್ತಾ ಇರೋದು ನಾನುವೇ ಜ್ಞಾನ ಇದ್ದಿದ್ದಕ್ಕೆ ಅಲ್ಲಿ ಸರಿ ಮಾಡ್ತೀನಿ ಅಂದ್ಬಿಟ್ಟು ಫಾರಿನ್ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಉಬ್ಬಿಸ್ಬಿಟ್ಟು ಮೋಸ ಮಾಡಿಬಿಟ್ಟು ತಿರ್ಗಾ ಮಾತಾಡ್ತೀರಮ್ಮ ನೀನು ತಿರ್ಗವ ಏನೋ ಗಣದಾರಿ ಕೆಲಸ ಮಾಡಿದಂಗೆ ನಾನು ಬರೋಕಿಲ್ಲ ಕಣಮ್ಮ ನಾನು ನಿಮ್ಗಳು ಮೋಸಗಳನ್ನು ತಿಳಿತು ಯಾಕಮ್ಮ ಮತ್ತೆ ಅಲ್ಲಿ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಅಂದಲ್ಲ ರೆಡಿ ಮಾಡಿಸ್ತಾ ಈಗ ನೀನು ರೆಡಿ ಮಾಡ್ಸಮ್ಮ ಮಾಡಿಸ್ಕೊಡ್ತೀನಪ್ಪ ಡಾಕ್ಟ್ರು ಅವರು ಒಂದು ವರ್ಷ ಕಳೀಲಿ ಅಂತ ಅಂದವ್ರೆ ಮಾಡ್ಸಂತಾರೆ ಬಿಟ್ಟನ ಮುಂದಿನ ವರ್ಷಕ್ಕೆ ಮಾಡಿಸ್ಕೊಡ್ತೀನಿ ಕಣಮ್ಮ ಅದು ಎಷ್ಟಾರು ಖರ್ಚಾಗಲಿ ಅಂತ ಹೇಳಿವ ನಾನು ಡಾಕ್ಟ್ರು ಈ ಹೊಸ ಮದುವೆಗೆ ಅವ್ರಿಗೆ ಅಲ್ಲಿ ರೆಡಿ ಮಾಡೋಕೋರ ಸರ್ ಬರೋಕಿಲ್ಲ ಒಂದು ವರ್ಷ ಕಳೀಲಿ ಸುಮ್ಕಿರಿ ಅಂತ ಅಂದರು ಅಂತ ಹೇಳಿಲ್ವಾ ನೀನು ಅಲ್ಲಿ ಕಟ್ಕೊಂಡೇಗು ಏನು ಈಗ ಗಂಡ ಏನಾರು ನೀನು ಚೆನ್ನಾಗಿಲ್ಲ ಅಂತ ಇದ್ದಾನೆ ನೀನು ಅಲ್ಲಿ ಕಟ್ಕೊಂಡೇನು ಹೇಳು ಸುಮ್ಮನೆ ನಡಿ ಬಾಯಿ ಮುಚ್ಕೊಂಡು ಊಟನ ಉಂಡ ಕೂತಾನೆ ಕಲೆ ಯತ್ನೆ ಮಾಡ್ಕೊಂಡು 10 ಸೇರಕ್ಕೆ ಅನ್ನ ಉಂಟಿದನು ಈಗ 9 ಸೇರಕ್ಕೆ ಅನ್ನ ಉಂಟಾನಲ್ಲ ನನಗೆ ಎಷ್ಟು ಹೊಟ್ಟೆ ಬರೋಕಿಲ್ಲ ಯಾರು ಬಂದಿರೋದು ಅವ್ನಿಗೆ 10 ಸೇರಕ್ಕೆ ಅನ್ನ ಉಣ್ಣಕ್ಕೆ ದೈ ಬಂದಿದ್ದು ದೈ ಇಟ್ಕೊಂಡಿರೋದ ನನಗೂ ಬೇಯಿಸಾಕಿ ಸಾಕಾದಂಗಾಗದೆ ನಾನು ಬರೀಕಿಲ್ಲ ನಾನು ಸುಮ್ಮನೆ ನಾನು ತಲೆಗೆ ತಿನ್ಬೇಡ ನೀನು ನಾನು ಬರೀಕಿಲ್ಲ ಕಣಮ್ಮ ಅದೇನು ಮಾಡ್ಕೊಂಡೆ ಮಾಡ್ಕೋಗು ನಾನಂತೂ ಬರೀಕಿಲ್ವಾ ನೀನು ಬರೋಗಟ್ಟು ನಾನು ಹೋಯ್ಕಿಲ್ಲ ಕಲೆ ನನ್ನ ಮೊಮ್ಮಗಲ್ಲಿ ಹತ್ಕೊಂಡು ಕೂತಾನಲ್ಲ ಅವ್ನಿಗೇನು ಹೇಳ ನಾನು ಅವ್ನಿಗೇನು ಹೇಳ ನೀನು ಹೇಳು ಅಲ್ಲ ಎಷ್ಟು ಮಟ್ಟಿಗೆ ಹೇಳ್ತಾಳೆ ನೋಡಿ ಎಷ್ಟು ಮಟ್ಟಿಗೆ ಬರೋಕೆ ಇರುವಂತೆ ಏನು ಮಾಡ್ಕೊಂಡಿಯಾ ನೋಡ್ಕೊಂಡು ನಾನು ಹೋಯ್ಕೂ ಇಲ್ಲ ನಿಮ್ಮ ಅಪ್ಪನಿಗೆ ಒಪ್ಪಿಸ್ತೀನಿ ಅವನು ಹೇಳಿ ಸುಮ್ಕಿರೋದು ಏನು ಹೇಳೋನು ನ್ಯಾಯವ ಅವನು ಹೇಳಬೇಕು ನೋಡ್ತೀನಿ ನಾನು ಅದು ಏನು ಹೇಳೋನು ಅಂದ್ಬಿಟ್ಟು ಏನು ಹೇಳೋರು ಏನು ಹೇಳಿಯಮ್ಮ ನೀನು ನಮ್ಮ ಅಪ್ಪನಿಗೆ ಅದೇ ಉಗಿಸ್ಕೊಂಡು ಹೋಯ್ತೀನಿ ನಮ್ಮ ಅಪ್ಪನ ಕಡೆ ಅಷ್ಟೇ ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀನಿ ನೋಡು ನೋಡ್ತೀನಿ ನಾನುವೇ ಏನು ಮಾಡಬೇಕು ಅಂತ ನನಗೂ ಗೊತ್ತು ಕತೆ ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು ಅದೇನು ಮಾಡ್ಕೊಂಡು ನೋಡ್ತೀನಿ ನಾನುವೇ ಇರ್ಲೇ ನಿಮ್ಮ ಅಪ್ಪ ಬರಲಿ ಒಪ್ಪಿಸ್ತೀನಿ ಸುಮ್ಕಿರು ಅಮ್ಮ ಇದೊಂದು ತಿಂಗಳು ಇರಲಿ ಹೋಗು ಕಳಿಸ್ತೀನಿ ಮುಂದೆ ತಿಂಗಳು ಅವ್ರ ಅಪ್ಪನಿಗೆ ಗೊತ್ತಿಲ್ಲ ಸುಮ್ಮನೆ ಬಂದವಳೆ ಅಂತ ಅನ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಗಂಡ ಬಿಟ್ಟು ಬಂದವನೇ ಅಂದರೆ ಇವ್ನು ಕುಣಿತಾನೆ ಹೋಗಮ್ಮ ಕಳಿಸ್ತೀನಿ ನಾನು ತಿಂಗಳು ಬಿಟ್ಕೊಂಡು ಒಂಚೂರು ಎಷ್ಟು ತಗೊಳ್ಳಿ ಇಲ್ಲ ನಾನು ಬಂದಿರೋದು ಕರ್ಕೊಂಡು ಹೋಗಿ ಹೋಗ್ತೀನಿ ನಾನೇ ಸುಮ್ಮನೆ ಬರೀಕಲ್ಲ ಹೋಗ ನಾನು ಕರ್ಕೊಂಡು ಹೋಗಿ ಬಂದ್ಬಿಟ್ಟು ನಾನು ಬರೋಕೆಲ್ಲ ಏನು ಮಾಡ್ಕೊಂಡಿಯಮ್ಮ ಕತ್ತೆಲಾವಡಿ ಅವತ್ತು ಚೆನ್ನಾಗಿತ್ತು ಓಡ್ ಬಂದಲ್ಲ ಅವತ್ತು ಕತ್ತೆಲಾವಡಿ ಏನು ಕಮ್ಮಿ ಮಾಡಿದೆ ನಿನಗೆ ಏನು ಕಮ್ಮಿ ಆಗಿತ್ತು ಅಲ್ಲ ಡೈಲಿ ಯೂಸ್ ಮಾಡಕ್ಕೆ 1.5 kg ಚಿನ್ನ ತಗೊಟ್ಟಿವ್ನಿ ಹೋಗೋಬ್ರ ತಗೊಂಡು ಕೆಜಿ 2.5 kg ಚಿನ್ನನೇ ತಗೊಟ್ಟಿವ್ನಿ ಅಷ್ಟೊಂದು ಕಾಸ್ಟ್ಲಿ ನೈಟಿಗಳು ತಗೊಟ್ಟಿನಿ ಡ್ರೆಸ್ಗಳು ತಗೊಟ್ಟಿನಿ ಸೀರೆಗಳು ತಗೊಟ್ಟಿನಿ ಎಲ್ಲನೂ ಇಕ್ಕೊಂಡು ಉಟ್ಕೊಂಡು ತೊಟ್ಕೊಂಡು ಎಷ್ಟು ಸೋಕೆ ಮಾಡಬೇಕು ಹೆಂಗೆ ಆತಲ್ಲ ನೋಡು ಸೋಕೆ ಮಾಡಕ್ಕೆ ಬರೋ ಟೈಮ್ ಅದೇ ಅಲ್ಲಿ ಬರೀ ಅಡುಗೆ ಮಾಡೋಕ್ಕೆ ಟೈಮ್ ಎಟ್ಕಿಲ್ಲ ಸೋಕೆ ಬೇರೆ ಮಾಡ್ತಾರೆ ಸೋಕಿಯ ನನಗೆ ಅವ್ನು ಸಮಸ್ಯೆ ಬೇಡಕ್ರಮ ನನಗೆ ಹುಚ್ಚು ಬಂದ್ಬಿಟ್ಟು ನನಗೆ ನಾನಂತೂ ಬರೀಕಿಲ್ಲ ನಾನು ನಿನ್ನ ಅಮ್ಮ ಅಂತೀನಿ ನಾನು ಪಾಡ್ಕೊಂಡು ಬಿಟ್ಬಿಡು ನನಗೆ ಅಡುಗೆ ಮಾಡಿ ಸಾಕಾದಂಗಾಗದೆ ಆಯಿತು ರೆಡಿ ಬಟ್ರ್ ಗೆಲ್ತೀನಿ ನಾನು ನಡ್ಲೇ ನಿನ್ನ ಗಂಡ ಹೇಳ್ತಾ ಕೂತಾನೆ ನಾನು ಬರೀಕಿಲ್ಲ ನಾನು ಇದು ಬರ್ದವ್ರು ಹೆಂಗೆ ಕರ್ಕೊಂಡು ಹೋಗ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ನಾನು ಕರ್ಕೊಂಡು ಹೋಗ್ತೀನಿ ಇರು ಅದೇನಾದ್ರು ಆಗೇ ಬಿಡ್ಲಿ ನಾನು ನೋಡೇ ಬಿಡ್ತೀನಿ ನಾನೇನೋ ಓಲೆ ಅಂತ ಸುಮ್ಮನಿರಕ್ಕ ಒಳ್ಳೆ ರೀತಿಯಲ್ಲಿ ನಾನು ಮಾತು ಕೇಳೋರು ಸರಿ ಆಯ್ತು ಇಲ್ದರೆ ಈ ಕಾಳಿ ಏನೋ ಅಂತ ತೋರಿಸ್ಬೇಕಾಯ್ತದೆ ನಿನಗೆ ಹುಷಾರು ನೀನು ಎಷ್ಟು ಹೇಳಿದ್ರು ಅಷ್ಟೇ ನಾನು ಬರೋಕಿಲ್ಲ ಕಣಮ್ಮ ಓಹೋ ಹಂಗೆ ತೋರಿಸ್ತೀನಿ ನಾನು ಏನೋ ಅಂತವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ